ಜೀನಾಗಿ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಅರಲಗೋಡಿನಲ್ಲಿ ಮಳೆ ಮಾಪನ ಯಂತ್ರ ರಿಪೇರಿಗೆ ಒತ್ತಾಯಿಸಿ ಸಂಯುಕ್ತ ರೈತ ಸಂಘ ಬೆಳೆಗಾರರ ಸಂಘದಿಂದ ಪ್ರತಿಭಟನೆ. ಇನ್ನು ಮುಂದೆ ಶಾಸಕರೇ ಬಂದು ಮನವಿ ಸ್ವೀಕರಿಸಬೇಕು ಎಂದ ಮಂಜಪ್ಪ ಹಿರೇನೆಲ್ಲೂರು. ಕೆಳದಿ ಇತಿಹಾಸ ಪ್ರಸಿದ್ಧ ರಾಮೇಶ್ವರ ದೇವಸ್ಥಾನ ಪಕ್ಕ ಗುಡ್ಡ ಕುಸಿತ, ಆತಂಕದಲ್ಲಿ ಕುಟುಂಬ. ರೋಟರಿ ನೂತನ ಅಧ್ಯಕ್ಷ ಶಿವಪ್ಪ ಅವರಿಗೆ ಸನ್ಮಾನ. ರೋಟರಿ ಕಾರ್ಯ ಸ್ಮರಿಸಿದ ರವಿಲಿಂಗನಮಕ್ಕಿ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಅರಲಗೋಡು ಗ್ರಾಮದಲ್ಲಿ ಶುಕ್ರವಾರ ಮಳೆ ಮಾಪನ ಯಂತ್ರ ದುರಸ್ತಿ ಮತ್ತು ಬೆಳೆ ವಿಮೆಗೆ ಒತ್ತಾಯಿಸಿ ಸಂಯುಕ್ತ ರೈತ ಸಂಘ, ಅಡಿಕೆ ಬೆಳೆಗಾರರ ಸಂಘ, ಕೃಷಿ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾರ್ 2 ದಿನಗಳಲ್ಲಿ ಮಳೆ ಮಾಪನ ಯಂತ್ರ ರಿಪೇರಿ ಮಾಡಿಸಿಕೊಡುವ ಭರವಸೆ ನಂತರ ಪ್ರತಿಭಟನೆ ಹಿಂದಕ್ಕೆ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಮಂಜಪ್ಪ ಹಿರೇನೆಲ್ಲೂರು ಹಾಗೂ ಮನವಿ ಸ್ವೀಕರಿಸಿ ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿನೇಶ್ ಕುಮಾರ್, ದೇವು ಆಲಳ್ಳಿ, ಕುಮಾರೇಗೌಡ, ರಾಮಪ್ಪ, ಶ್ರೀಧರ್ ವಿಜಿ, ಮೇಘರಾಜ್, ಲಕ್ಷ್ಮೀನಾರಾಯಣ್ ಇನ್ನಿತರರು ಹಾಜರಿದ್ದರು. ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಸಾಗರ ತಾಲೂಕಿನಾಗೆ 36 ಮಳೆ ಮಾಪನಗಳಿದ್ದು 8 ಮಳೆ ಮಾಪನಗಳು ಸರಿ ಇದ್ದು 6 ಮಳೆ ಮಾಪನಗಳನ್ನ ಇವಾಗ ಹಾಲಿ ರೆಡಿ ಮಾಡಿದ್ದಾರೆ. 11ಕ್ಕೆ ರಾಜ್ಯ ಸರ್ಕಾರ ಟೆಂಡರ್ ಕೊಟ್ಟೈತಿ, ಇನ್ನು 11ಕ್ಕೆ ಟೆಂಡರೇ ಇಲ್ಲ. ಆದರೆ ನಾವು ಶ್ರೀಧರ್ ಅವರು ಸಾಕಷ್ಟು ಇದ್ರ ಬಗ್ಗೆ 5-6 ತಿಂಗಳಿಂದ ಮುನ್ನೆಚ್ಚರಿಕೆಯಿಂದ ಪತ್ರಿಕಾಗೋಷ್ಠಿ ಮಾಡೋದಾಗಲಿ ಪ್ರತಿಭಟನೆ ಮಾಡೋದು ಮಾಡ್ತಾಯಿದ್ದೀವಿ. ಆದರೆ ನಮ್ಮ ಸಾಗರ ತಾಲೂಕು ಜನಪ್ರತಿನಿಧಿಗಳು ಇಷ್ಟು ಹೋರಾಟ ಮಾಡಿದ್ರು ಹಂಗೇರೆ ಆ ಹೋರಾಟಗಾರರ ಜೊತೆ ಮಾತು ಆಡಲ್ಲ. ಬಹುಶಃ ತಾಲೂಕಿನಾಗ ಅವ್ರು ಕಾಣೂ ಇಲ್ಲ. ನನ್ನ ಲೆಕ್ಕ ಯಾಕೋ ಕಾಣೆ ಆ ಥರ ಕಾಣಿಸ್ತಾ ಇದ್ದಾರೆ, ಕಳೆದೋಗ್ಯಾರಂತ ಕಾಣಿಸ್ತೈತಿ. ದಯಮಾಡಿ ಶಾಸಕರು ಬರೋ ತನಕ ಮತ್ತು ಹೋರಾಟನ ನಾವು ಮಾಡ್ಬೇಕಾಗತ್ತೆ. ಈಗ ಬರೀ ನಾವು ಈ ತಹಸೀಲ್ದಾರ್ ಬರಬೇಕು, AC ಬರಬೇಕು, ಅಥವಾ ಇಲ್ಲಿ PDO ಬರಬೇಕು, ಅಥವಾ ಸಂಬಂಧಪಟ್ಟ ಇಲಾಖೆಗಳು ಬರ್ಬೇಕಂತ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಶಾಸಕರೇ ಬರ್ಬೇಕು ಇನ್ನು ಎಲ್ಲ ಹೋರಾಟಕ್ಕೂ. ಯಾಕಂದರೆ ಅಧಿಕಾರಿಗಳು ಇವ್ರು ಹಿಡಿತದಾಗಿರ್ತಾರೆ. ಇದು ಟೆಂಡರ್ನ ಸರ್ಕಾರದ ಜೊತೆ ಹಿಡ್ಕೊಂಡ್ರೆ ಪಾಪ ಅಧಿಕಾರಿಗಳು ಏನು ಮಾಡ್ತಾರೆ, ಅಧಿಕಾರಿ ಹೇಳ್ತಾರೆ ನಾವು ಪದೇ ಸರ್ಕಾರಕ್ಕೆ ಲೆಟ್ರ್ ಬರ್ತಾ ಇದ್ದೀವಿ, ಮಳೆಗಾಲ ಶುರುವಾತು, ಬೇಗ ರಿಪೇರಿ ಮಾಡ್ರಿ ಅಂತೇಳಿ. ಹಂಗಾರೆ ಅಂಥ ಒಬ್ಬ ಸಾಮಾನ್ಯ ಕೆಳಮಟ್ಟದ್ದು ಟೆಂಡರ್ಗಾರಿಗೆ ಯಾಕೆ ಕೊಡ್ಬೇಕದು? ಕರೆಕ್ಟು ಇಲ್ಲಿ ಮೇ ತಿಂಗಳು ಒಳಗೆ ಅವರು ರಿಪೇರಿ ಮಾಡ್ಸಂಗೆ ಇದ್ದರೆ ಆ ಟೆಂಡ್ರಿಗೆ ಕೊಡಬೇಕು. ಇಲ್ಲಾಂದ್ರೆ ಅಂಥ ಟೆಂಡರ್ನೆಲ್ಲ ಕಪ್ಪು ಪಟ್ಟಿ ಸೇರಿಸ್ಬೇಕು. ದಯಮಾಡಿ ಇನ್ನು ಮುಂದಿನ ಹೋರಾಟ ಶಾಸಕರು ಬರೋ ತನಕನೂ ನಮ್ಮ ಇಡೀ ತಾಲೂಕಿನ ರೈತರು ಮತ್ತು ಹೋರಾಟ ಮಾಡೋಂಥ ಒಂದು ಸನ್ನಿವೇಶನ ಶಾಸಕರು ಮಾಡ್ಕೋಬಾರ್ದು ಅಂತ ನನ್ನ ಕಚೇರಿಯಲ್ಲಿದೆ. ಈಗ ಇವತ್ತಿನ ಒಂದು ಮನವಿಯ ಬಗ್ಗೆ ಹೇಳೋದಾದರೆ, ನೀವು 2 ವಿಷಯಗಳನ್ನ ನಮಗೆ ಆಗ್ರಹ ಮಾಡ್ತಾ ಇದ್ದೀರಿ. ಒಂದನೇದು, ಈ ಅರಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಳೆ ಮಾಪನ ತಕ್ಷಣವೇ ದುರಸ್ತಿ ಆಗಬೇಕು ಅಂತ ಹೇಳ್ತಾ ಇದ್ದೀರಿ. ಮತ್ತು 2ನೇದು, ಜೂನ್ ಜುಲೈ ತಿಂಗಳಿನಲ್ಲಿ ಈಗ ಆಗಿರುವಂತಹ ಏನು ಮಳೆ ಆಗಿದೆ ಅದರ ಬಗ್ಗೆ ಬೆಳೆ ವಿಮೆಗೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತ 2 ಆಗ್ರಹಗಳನ್ನ ನೀವು ನನ್ನ ಮುಂದೆ ಇಟ್ಟಿದ್ದೀರಿ. ಈಗ ಮೊದಲನೇದಾಗಿ ಅರಳಗೋಡು ವ್ಯಾಪ್ತಿಯ ಮಳೆ ಮಾಪಕವನ್ನು ದುರಸ್ತಿ ಮಾಡಿಸೋದ್ರ ಬಗ್ಗೆ ನಾನು ಹೇಳೋದೇ ಆದರೆ, ಇನ್ನು 2 ದಿನದಲ್ಲಿ ಶನಿವಾರ ಅಥವಾ ಭಾನುವಾರದ ಒಳಗಡೆ ನಾನು ಅದನ್ನು ರಿಪೇರಿ ಮಾಡಿಸಿ ಆಕ್ಟಿವೇಟ್ ಮಾಡಿಸುವಂತಹ ನಾನು ಈಗ ಬರುವಾಗಲೇ ಇಲ್ಲಿ ಯಾವಾಗ ಪ್ರತಿಭಟನೆ ನಡೀತಾ ಇದೆ ಅಂತ ಸುದ್ದಿ ಗೊತ್ತಾದ ತಕ್ಷಣವೇ ನಾನು ರಾಜ್ಯ ಸರ್ಕಾರದೊಂದಿಗೆ ಸಂಪರ್ಕ ಮಾಡಿದೆ, ಹಾಗೆ DC ಅವರೊಂದಿಗೆ ಕೂಡ ಸಂಪರ್ಕ ಮಾಡಿ ಆದ್ಯತೆಯ ಮೇರೆಗೆ ನಾಳೆನೇ ಬರಬೇಕು ಅಂತ ಹೇಳಿ ಈಗ ಖಾಸಗಿ ವೆಂಡರ್ ಅವರಿಗೆ ನಾವು ಇದನ್ನು ರಿಪೇರಿ ಮಾಡುವಂತಹ ಜವಾಬ್ದಾರಿನ ಕೊಟ್ಟಿರ್ತೇವೆ. ಈಗ ತಾನೇ ಆ ಖಾಸಗಿ ವೆಂಡರ್ ಅವರೊಂದಿಗೂ ಕೂಡ ನಾನು ಮಾತುಕತೆಯನ್ನು ನಡೆಸಿರ್ತೇನೆ. ನಾಳೆ ಆದ್ಯತೆ ಮೇರೆಗೆ ಬೆಳಗ್ಗೆ ಶನಿವಾರವೇ ಮಧ್ಯಾಹ್ನದೊಳಗಡೆ ಇದು ವ್ಯವಸ್ಥೆ ಆಗಬೇಕು, ಇದು ರಿಪೇರಿಯಾಗಿ ಆಕ್ಟಿವೇಟ್ ಆಗಲೇಬೇಕು ಅನ್ನೋ ಒಂದು ಕಠಿಣವಾದಂತಹ ಒಂದು ನಿರ್ದೇಶನವನ್ನು ಆ ಒಂದು ವೆಂಡರ್ ಅವರಿಗೆ ನಾನು ನೀಡಿರ್ತೇನೆ. ಇನ್ನು 2 ದಿನದೊಳಗಡೆ ರಿಪೇರಿ ಆಗದೇ ಇದ್ರೆ ಅದು ನನ್ನ ಜವಾಬ್ದಾರಿ. ಈ ಮಾತನ್ನು ನಾನು ಎಲ್ಲರ ಮುಂದೆ ಕೊಡ್ತಾ ಇದ್ದೀನಿ. ಇನ್ನು 2ನೇ ವಿಷಯ ಹೇಳಿದ್ರೆ, ಈ ಜೂನ್ ಜುಲೈಯಲ್ಲಿ ಕೂಡ ಈ ಒಂದು ವ್ಯಾಪ್ತಿಯಲ್ಲಿ ಬಹಳ ಮಳೆ ಆಗಿದೆ. ಆದರೆ ಮಳೆ ಮಾಪಕದ ಅವ್ಯವಸ್ಥೆಯಿಂದಾಗಿ ನಮಗೆ ಬೆಳೆ ವಿಮೆಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಆಗ್ರಹವನ್ನು ನೀವು ಮಾಡಿದ್ರಿ. ಇದು ಖಂಡಿತ ನಮಗೆ ನೋವಾಗ್ತಾ ಇದೆ. ಬಟ್ ಇದಕ್ಕೆ ರೈತರಿಗೆ ಯಾವುದೇ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಈ 2 ತಿಂಗಳಲ್ಲಿ ಆಗಿರುವಂತಹ ಮಳೆಯ ಒಂದು ಡಾಟಾಗಳನ್ನು, ದತ್ತಾಂಶಗಳನ್ನು ಇಲ್ಲಿ KPCಯಲ್ಲಿ ಮಳೆ ಮಾಪಕ ಇದೆ, ಅಲ್ಲಿ ಇರುವಂತಹ ಮಳೆ ಮಾಪಕಕ್ಕೆ ಅಟ್ಯಾಚ್ ಮಾಡಿ ಅಲ್ಲಿಯ ದತ್ತಾಂಶಗಳ ಆಧಾರದ ಮೇಲೆ ಬೆಳೆ ವಿಮೆಯನ್ನು ಕೊಡಿಸುವಂತಹ ಜವಾಬ್ದಾರಿ ನನ್ನದು. ನಾನು ಜಿಲ್ಲಾಡಳಿತದೊಂದಿಗೆ ಮತ್ತು ಸರ್ಕಾರದೊಂದಿಗೆ ಮಾತನಾಡಿ ಈ ಬೆಳೆ ವಿಮೆ ಈ ಹಿಂದಿನ ತಿಂಗಳುಗಳದನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ನಾನು ಖಂಡಿತ ಮಾಡ್ತೇನೆ.
ಇನ್ನು ಉಳಿದಂತ ಹೇಳೋದಾದ್ರೆ ನಮಗೆ ರೈತರ ಬಗ್ಗೆ ತುಂಬಾ ಕಾಳಜಿ ಇದೆ. ಯಾಕಂತ ಹೇಳಿದ್ರೆ ರೈತರ ದೇಶದ ಬೆನ್ನೆಲುಬು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನಾವು ಮನಸಾರೆ ಅದನ್ನ ಅರ್ಥ ಮಾಡ್ಕೊಂಡಿದೀವಿ. ನನ್ನ ತಾಲೂಕಿನಲ್ಲಿ ಎಲ್ಲಿಯೇ ಕೂಡ ರೈತರಿಗೆ ಸಮಸ್ಯೆ ಆದ್ರೂ ನಾನು ಮೊದಲಿರ್ತೇನೆ. ಇಲ್ಲಿ ಈ ಮಳೆ ಮಾಪಕದ ವಿಷಯ ಹೇಳೋದೇ ಆದ್ರೆ ಸಾಗರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ರಾಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ವಿಪರೀತ ಮಳೆಯಿಂದಾಗಿ ಈಚೆಗೆ ಗುಡ್ಡ ಕುಸಿತವಾಗಿದೆ. ಗುಡ್ಡದ ಪಕ್ಕದಲ್ಲಿಯೇ ಮಹೇಶ್ ದೇವಾಡಿಕ ಎಂಬುವವರ ಮನೆ ಇದ್ದು ಕುಟುಂಬ ಆತಂಕದಲ್ಲಿದೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ವಿಪರೀತ ಮಳೆ ಹಾಗೂ ಗಾಳಿಯಿಂದಾಗಿ ರಾಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇರುವ ಬೃಹತ್ ದರೆ ಕುಸಿದು ಬಿದ್ದಿದೆ. ಮೇಲ್ಭಾಗದಲ್ಲಿ ವಿದ್ಯುತ್ ತಂತಿ ಹರಿದು ಹೋಗಿದ್ದು ಕಂಬಗಳು ಮುರಿದು ಬೀಳುವ ಸ್ಥಿತಿಯಲ್ಲಿದೆ. ತಕ್ಷಣ ಮೆಸ್ಕಾಂ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ವಿದ್ಯುತ್ ಕಂಬ ಬೀಳದಂತೆ ಸೂಕ್ತ ವ್ಯವಸ್ಥೆ ಮಾಡಲು ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ರಮೇಶ್ ಕೆಳತಿ ಮನವಿ ಮಾಡಿದ್ದಾರೆ. ರೋಟರಿಯಂತಹ ಸಾಮಾಜಿಕ ಸಂಸ್ಥೆಗಳ ಸಮಾಜಮುಖಿ ಕಾರ್ಯ ಸ್ತುತ್ಯಾರ್ಹವಾದದ್ದು. ರೋಟರಿ ಸಂಸ್ಥೆಯ ಅಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡಲು ಸಾಧ್ಯವಿದೆ ಎಂದು ವಿಜಯನಗರ ಕನ್ನಡ ಸಂಘದ ಅಧ್ಯಕ್ಷ ವೈಕೆ ರವಿಕುಮಾರ್ ತಿಳಿಸಿದರು. ಸಾಗರದ ವಿಜಯನಗರ ಬಡಾವಣೆಯಲ್ಲಿ ವಿಜಯನಗರ ನಾಗರಿಕ ವೇದಿಕೆ ಮತ್ತು ವಿನಾಯಕ ಕನ್ನಡ ಸಂಘದ ಆಶ್ರಯದಲ್ಲಿ ರೋಟರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವೇದಿಕೆಯ ವಿಸಿ ಶಿವಪ್ಪ ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಎಲ್ಎಂ ಹೆಗಡೆ, ಸತ್ಯನಾರಾಯಣ್, ನಾಗರಾಜ್ ಹೆಚ್ಚನ್, ವೈ ಮೋಹನ್, ಅಣ್ಣೋಜಿರಾವ್, ರೊಮೆಲ್ಲೋ, ಬದರಿನಾಥ್, ಚಂದ್ರೇಗೌಡ, ರಾಘವೇಂದ್ರ, ಬೋದೇಶ್, ಸುಬ್ರಹ್ಮಣ್ಯ ಹತ್ವಾರ್, ತಮ್ಮಣ್ಣಪ್ಪ, ಗೋಪಾಲ್ ಇನ್ನಿತರರು ಹಾಜರಿದ್ದರು. ಸಂಸ್ಥೆಗಳು ಎಲ್ಲವೂ ಬರ್ತವೆ. ಆ ಸಂಘ ಸಂಸ್ಥೆಗಳ ಮುಖ್ಯವಾಗಿ ಎಲ್ಲ ಒಂದು ಜನಸಾಮಾನ್ಯರು ಸಹ ಅವರಿಗೆ ನಿಕಟ ಸಂಪರ್ಕದಲ್ಲಿ ಇದ್ದಂಥ ವ್ಯಕ್ತಿ. ಇವತ್ತು ಸೋಷಿಯಲ್ ಸರ್ವಿಸಲ್ಲಿ ಈಗ ನಿವೃತ್ತ ಆದ ನಂತರ ಹೀಗೆ ಸೋಷಿಯಲ್ ಸರ್ವಿಸ್ ತೊಡ್ಕೊಂಡಿದ್ರು. ಅವರೀಗ ರೋಟರಿಯಲ್ಲಿ ರೋಟರಿಯ ಅಧ್ಯಕ್ಷ ಕಾರ್ಯನಿರ್ವಹಿಸ್ತಾರೆ. ಅವರು ಇನ್ನೂ ಹೆಚ್ಚಿನ ರೀತಿಯ ಒಂದು ಸಾಮಾಜಿಕ ಸೇವೆಯನ್ನು ಮಾಡಲಿ, ಸಮಾಜಮುಖಿಯಾಗಿ ಅವರು ತೊಡಗಿಸ್ಕೊಳ್ಳಿ ಅಂತೇಳಿ ಆರೈಕೆ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಎಲ್ಲ ಸ್ನೇಹಿತರ ಬಳಗದ ನಮ್ಮ ಕಂಪ್ಯೂಟರ್ ರೊಮೆಲ್ಲೋ ಸರ್ ಅವರು ಒಂದೆರಡು ಮಾತಾಡಬೇಕು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.